ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ವೇಸ್ಟ್ ಅಂತ ಹೇಳಿ ಬಿಸಾಕುವಂತಹ ಬ್ರಷ್ಗಳಿಂದ ಏನೆಲ್ಲ ಯೂಸ್ ಮಾಡ್ಕೊಳ್ಬೋದು ಅಂತೇಳಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಟಿಪ್ಸ್ಗಳು ನಿಮ್ಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನಿಲ್ಲಿ ಕೆಲವೊಂದಿಷ್ಟು ವೇಸ್ಟ್ ಬ್ರಷ್ಗಳನ್ನು ತೆಗೆದುಕೊಂಡಿದ್ದೇನೆ. ಈ ಬ್ರಷ್ಗಳನ್ನು ವೇಸ್ಟ್ ಅಂತೇಳಿ ಬಿಸಾಕೋ ಬದಲು ನಾವು ಈ ರೀತಿಯಾಗಿ ಯೂಸ್ ಮಾಡ್ಕೊಳ್ಬೋದು. ಈ ಬ್ರಷ್ನ ಮೇಲ್ಭಾಗ ಏನಿದೆ ಇದನ್ನು ಒಂದು ಚಾಕುವಿನ ಸಹಾಯದಿಂದ ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಈಸಿಯಾಗಿ ಕತ್ತರಿನಲ್ಲಾದರೂ ಅಥವಾ ಚಾಕ್ನಲ್ಲಿ ಸ್ವಲ್ಪ ಈ ರೀತಿ ಕಟ್ ಮಾಡಿ ಈ ರೀತಿ ಮುರ್ಕೊಂಡ್ರೆ ಸಾಕು, ಕಟ್ಟಾಗೋಗುತ್ತೆ. ಈ ರೀತಿ ಕಟ್ ಮಾಡ್ಕೊಂಡಂತಹ ಮೇಲ್ಭಾಗವನ್ನು ತೆಗೆದುಕೊಳ್ತಾ ಇದ್ದೀನಿ. ಇನ್ನುಳಿದದ್ದನ್ನು ಇಡ್ತಾ ಇದ್ದೀನಿ. ಹಾಗೆ ಒಂದು ವೇಸ್ಟ್ ಬಾಕ್ಸ್ನ ಮುಚ್ಚಳ ಅಥವಾ ಏನಾದರೂ ಪ್ಲಾಸ್ಟಿಕ್ ಈ ಥರ ಕ್ಯಾಪನ್ನು ತೆಗೆದುಕೊಂಡು ಅದಕ್ಕೆ ನಾನು ಈ ಬ್ರಷ್ಗಳನ್ನ ಮೇಲ್ಭಾಗವನ್ನು ಇಲ್ಲಿ ಅಂಟಿಸ್ಕೊಳ್ತಾ ಇದ್ದೀನಿ. ನೀವು ಈ ರೀತಿಯಾಗಿದ್ದರೂ ಗಮ್ ಟೇಪಿಂದಾದರೂ ಅಂಟಿಸ್ಕೊಳ್ಬೋದು, ಅಥವಾ ಗ್ಲೂ ಗಮ್ ಇದ್ರಾದರೂ ಅಂಟಿಸ್ಕೊಳ್ಬೋದು, ಫೆವಿಕ್ವಿಕ್ನಿಂದಾದರೂ ಅಂಟಿಸ್ಕೊಳ್ಬೋದು. ನೋಡಿ, ಈ ರೀತಿ ಅಂಟಿಸ್ಕೊಂಡ ನಂತರ ಇದನ್ನು ನಾವು ಬ್ರಷ್ನ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಬೋದು. ಕಿಚನ್ನ ಗೋಡೆಗಳ ಮೇಲೆ ಎಣ್ಣೆಗಳ ಕಲೆಗಳಾಗಿರುತ್ತಲ್ಲ, ನಾವು ಅಲ್ಲಿ ಬಟ್ಟೆಯಿಂದ ಉಜ್ಜೋ ಬದಲಾಗಿ ಈ ರೀತಿ ಬ್ರಷ್ನಿಂದ ಆರಾಮವಾಗಿ ಉಜ್ಕೊಳ್ಬೋದು. ಹಾಗೆ ಇನ್ನುಳಿದ ಅರ್ಧ ಭಾಗ ಏನಿದೆ ಬ್ರಷ್ನ ಹಿಂಭಾಗವನ್ನು ನಾನು ಈ ರೀತಿಯಾಗಿ ಒಂದು ಬಟ್ಟೆಯನ್ನು ತೆಗೆದುಕೊಂಡಿದ್ದೇನೆ. ನೀವು ಬಟ್ಟೆನಾದರೂ ತಗೊಳ್ಬೋದು, ಅಥವಾ ಯಾವುದಾದ್ರೂ ಡಿಸೈನ್ ಲೇಸ್ ಆದರೂ ಇದ್ರೂ ಈ ಬ್ರಷ್ನ ಹಿಂಭಾಗದ ತುದಿಗೆ ಈ ರೀತಿ ಗಮ್ಮನ್ನು ಅಪ್ಲೈ ಮಾಡಿಕೊಂಡು ಈ ಬಟ್ಟೆಯಿಂದ ಇದಕ್ಕೆ ನಾನು ಸುತ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನೀಟಾಗಿ ಸುತ್ಕೊಳ್ಳೋದ್ರಿಂದ ಬ್ರಷು ಡಿಸೈನಾಗಿ ಚೆನ್ನಾಗಿ ಕಾಣುತ್ತೆ ಅಂತೇಳಿ ಈ ರೀತಿಯ ಒಂದು ಬಟ್ಟೆಯನ್ನು ನಾನು ಕಟ್ ಮಾಡಿ ಸುತ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಗಮ್ಮನ್ನು ಹಾಕ್ಕೊಂಡು ಎಲ್ಲ ಈ ಬ್ರಷ್ಗಳಿಗೂ ಕೂಡ ನಾವು ಇದೇ ರೀತಿಯಾಗಿ ಅಂಟಿಸ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಅಂಟಿಸ್ಕೊಂಡಿರೋದ್ರಿಂದ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತೇಳಿ. ಇದೇ ರೀತಿಯಾಗಿ ಎಲ್ಲ ಬ್ರಷ್ಗಳಿಗೂ ಕೂಡ ಅಂಟಿಸ್ಕೊಂಡ ನಂತರ ನಾನಿಲ್ಲಿ ಒಂದು ದಾರದ ಸಹಾಯದಿಂದ ಇವೆಲ್ಲವನ್ನು ನಾನು ಕಟ್ಕೊಳ್ತಾ ಇದ್ದೀನಿ. ನೋಡಿ, ಈ ತುದಿಯಿಂದ ಇನ್ನೊಂದು ಬ್ರಷ್ಗೆ ನಾವು ಮತ್ತೆ ಇದೇ ರೀತಿಯಾಗಿ ಎಲ್ಲವನ್ನು ನಾವು ಕಟ್ಕೊಳ್ಬೇಕಾಗುತ್ತೆ. ಇದರ ಅಳತೆಯನ್ನು ನೋಡಿಕೊಂಡು ನಾವು ಎಷ್ಟು ಲೆಂತ್ಗೆ ಬೇಕು ಅಷ್ಟಕ್ಕೆ ನಾವು ನೀಟಾಗಿ ಕಟ್ಕೊಳ್ಬೋದು. ನೀವು ಈ ಕಟ್ಕೊಳ್ಳೋ ದಾರನೂ ಕೂಡ ಚೆನ್ನಾಗಿ ಇನ್ನೂ ಲೇಸ್ಗಳ ರೀತಿಯಲ್ಲಾದರೂ ಬಳಸ್ಕೊಳ್ಬೋದು. ನೋಡಿ, ಈ ರೀತಿಯಾಗಿ ಕಟ್ಕೊಂಡ ನಂತರ ಮತ್ತೆ ಈ ಭಾಗವನ್ನು ನಾವು ಎರಡನ್ನು ಸಮಾನ ನೋಡಿಕೊಂಡು ಕಟ್ಕೊಳ್ಬೇಕಾಗತ್ತೆ. ಒಂದು ಉದ್ದ ಒಂದು ತುಂಡವನ್ನು ಕಟ್ಕೊಂಡ್ರೆ ಇದನ್ನು ಹ್ಯಾಂಗ್ ಮಾಡಿದಾಗ ಕರೆಕ್ಟಾಗಿ ಕೂತ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಒಂದು ಸಮಾನ ನೋಡಿಕೊಂಡು ನೀಟಾಗಿ ಎಲ್ಲವನ್ನು ನಾನಿಲ್ಲಿ ಕಟ್ಕೊಳ್ತಾ ಇದ್ದೀನಿ. ಇದರ ಡಿಸೈನ್ಗಳಿಗೆ ಇನ್ನೂ ಹೆಚ್ಚು ಡಿಸೈನನ್ನು ಬೇಕಾದರೆ ನಾವು ಮಾಡ್ಕೊಳ್ಬೋದು. ಸದ್ಯಕ್ಕೆ ನಾನಿಲ್ಲಿ ಎರಡು ಡಿಸೈನ್ ಯಾವ ರೀತಿ ಮಾಡೋದು ಅಂತೇಳಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಗ್ಲೂವನ್ನು ಹಾಕ್ಕೊಂಡು ನಾನಿಲ್ಲಿ ಒಂದು ಉಲ್ಲನ್ ದಾರವನ್ನು ಈ ರೀತಿಯಾಗಿ ಅಂಟಿಸ್ಕೊಳ್ತಾ ಇದ್ದೀನಿ. ಇದೇ ರೀತಿಯಾಗಿ ಎಲ್ಲಕ್ಕೂ ಕೂಡ ನಾವು ಅಂಟಿಸ್ಕೊಳ್ಬೋದು. ಇಲ್ಲಿ ಎರಡನ್ನು ಅಂಟಿಸಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಅಂಟಿಸ್ಕೊಂಡಂತಹ ಈ ಬ್ರಷ್ಗಳನ್ನು ನೋಡಿ, ನಾವು ವಾರ್ಡ್ರೋಬ್ನಲ್ಲಿ ಈ ರೀತಿಯಾಗಿ ಹ್ಯಾಂಗ್ ಮಾಡಿಕೊಂಡು ನಾವು ಕರ್ಚೀಫ್ಗಳನ್ನು ನೀಟಾಗಿ ಇಲ್ಲಿ ಜೋಡಿಸ್ಕೊಳ್ಬೋದು. ಕರ್ಚೀಫನ್ನು ನಾವು ಎಷ್ಟೇ ನೀಟಾಗಿಟ್ರೂ ಕೂಡ ಕೈಗೆ ಬೇಕು ಅಂದಾಗ ಸಿಗೋದಿಲ್ಲ. ಈ ರೀತಿಯಾಗಿ ವಾರ್ಡ್ರೋಬ್ನ ಡೋರ್ನಲ್ಲಿ ಈ ರೀತಿ ಹಾಕ್ಕೊಂಡ್ರೆ ನಮಗೆ ಬೇಕಂದಾಗ ಕರ್ಚೀಫ್ಗಳನ್ನು ಆರಾಮವಾಗಿ ತೆಗೆದುಕೊಂಡು ಹೋಗ್ಬೋದು. ಅಥವಾ ಮಕ್ಕಳ ಹೇರ್ ಬ್ಯಾಂಡ್ನು ಕೂಡ ನಾವು ಇದರಲ್ಲಿ ಹಾಕಿ ಇಟ್ಕೊಳ್ಬೋದು. ಎಷ್ಟು ಸುಲಭವಾಗಿ ನಾವು ಇದನ್ನು ಮಾಡ್ಕೊಳ್ಬೋದಲ್ಲ. ಈ ಬ್ರಷ್ಗಳು ವೇಸ್ಟ್ ಅಂತೇಳಿ ಬಿಸಾಕೋ ಬದಲು ಈ ರೀತಿಯಾಗಿ ನಾವು ಯೂಸ್ ಮಾಡ್ಕೊಳ್ಬೋದು. ಈ ಟಿಪ್ಸ್ಗಳು ನಿಮಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.